ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕಾರಣದ ದಿಕ್ಕನ್ನೇ ಬದಲಿಸುತ್ತೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇರೋ 2024ರ ಲೋಕಸಭಾ ಚುನಾವಣೆ ದಿನದಿನಕ್ಕೂ ರಂಗೇರ್ತಾ ಇದೆ. ಈ ಬಾರಿಯ ಪ್ರಚಾರದ ಇತಿಹಾಸದಲ್ಲೇ ವಾರಣಾಸಿಯ ರ್ಯಾಲಿ ಇತಿಹಾಸದ ಪುಟಗಳನ್ನ ಸೇರುವಂತೆ ಅದ್ದೂರಿಯಾಗಿ ನಡೆದಿದೆ. ಪ್ರಧಾನಿ ಮೋದಿಯನ್ನ ಕಂಡು ಜನರು ಖುಷಿಯಾಗಿದ್ದು ಒಂದು ಕಡೆ ಆದ್ರೆ, ನಿನ್ನೆ ರ್ಯಾಲಿ ನಡೆದ ಸ್ಥಳ ಸನಾತನ ಇತಿಹಾಸದಲ್ಲೇ ಎಂದೂ ಮರೆಯದ ಸ್ಥಳವಾಗಿದೆ. ಪ್ರಧಾನಿ ಮೋದಿಯ ವಾರಣಾಸಿ ರೋಡ್ ಶೋ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಇದರ ಮಧ್ಯೆ ಗೃಹ ಸಚಿವ ಅಮಿತ್ ಶಾ ನೀಡಿದ್ದ ಸ್ಟೇಟ್ಮೆಂಟ್ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದ್ದು, ಭಾರತದ ಇತಿಹಾಸದಲ್ಲಿ ಬಿಜೆಪಿ ಹೊಸ ದಾಖಲೆ ಬರೆಯೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಎರಡು ಪ್ರತಿಷ್ಠಿತ ಸಂಸ್ಥೆಗಳು 2024ರ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಹೊಸ ರಿಪೋರ್ಟ್ ಬಿಚ್ಚಿಟ್ಟಿವೆ. ಇದರ ಜೊತೆಗೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೊನೆ ಗಳಿಗೆಯಲ್ಲಿ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಇವೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಚುನಾವಣೆ ಹೊತ್ತಲ್ಲಿ ಪ್ರಧಾನಿ ಮೋದಿ ಇಡ್ತಾ ಇರೋ ಪ್ರತಿ ಹೆಜ್ಜೆಯೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಪ್ರಧಾನಿ ಮೋದಿ ಸ್ಪರ್ಧಿಸೋ ಕ್ಷೇತ್ರ ವಾರಾಣಸಿಯಲ್ಲಿ ನಡೆದ ಮೆಗಾ ರೋಡ್ ಶೋ ಭಾರತದಾದ್ಯಂತ ಟ್ರೆಂಡ್ ಆಗ್ತಾ ಇದೆ. ಅಲ್ಲಿ ಸೇರಿದ್ದ ಜನಸಮೂಹ, ಸಿಕ್ಕ ಅಭೂತಪೂರ್ವ ಬೆಂಬಲ ಎಲ್ಲವೂ ಈ ಬಾರಿ ಪ್ರಧಾನಿ ಮೋದಿ ದೊಡ್ಡ ಲೀಡ್ನಲ್ಲಿ ಗೆಲ್ತಾರೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚು ಸದ್ದು ಮಾಡ್ತಾ ಇರೋದು ಈ ರ್ಯಾಲಿಗೆ ನಡೆದಿದ್ದ ದೊಡ್ಡ ಮಟ್ಟದ ತಯಾರಿ. ಕೇವಲ ಚುನಾವಣೆಗೋಸ್ಕರ ಈ ರ್ಯಾಲಿ ನಡೆದಿಲ್ಲ, ಬದಲಾಗಿ ಈ ಮೆಗಾ ರೋಡ್ ಶೋ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂದೇಶವೊಂದನ್ನ ಸಾರಿದ್ದಾರೆ ಪ್ರಧಾನಿ ಮೋದಿ. ಇದು ಇನ್ನುಳಿದ ಹಂತಗಳಲ್ಲಿ ನಡೆಯುವ ಮತದಾನಕ್ಕೂ ದೊಡ್ಡ ಇಂಪ್ಯಾಕ್ಟ್ ಆಗಲಿದೆ, ರಾಜಕಾರಣದ ದಿಕ್ಕನ್ನ ಬದಲಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಹೆಚ್ಚು ಜನ ಸೇರಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮಾತನ್ನ ಹೇಳ್ತಾ ಇಲ್ಲ. ಬದಲಾಗಿ ಪ್ರಧಾನಿ ಮೋದಿ ರೋಡ್ ಶೋ ಕೈಗೊಂಡ ದಾರಿ 1200 ವರ್ಷಗಳ ಹಿಂದೆ ಆದಿ ಶಂಕರಾಚಾರ್ಯರು ನಡೆದಾಡಿದ್ದ ದಾರಿ ಅನ್ನೋದು ಈಗ ಸನಾತನ ಧರ್ಮೀಯರಿಗೆ ದೊಡ್ಡ ಸಂತಸವನ್ನ ತರ್ತಾ ಇದೆ. ಇದಿಷ್ಟೇ ಅಲ್ಲದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜನ್ಮ ತಳೆದ ಜಾಗದಲ್ಲೂ ಹೆಜ್ಜೆ ಹಾಕುವ ಮೂಲಕ ಧರ್ಮ ಹಾಗೂ ರಾಷ್ಟ್ರ ಎರಡಕ್ಕೂ ಪ್ರಧಾನಿ ಮೋದಿ ಗೌರವವನ್ನ ಸಲ್ಲಿಸಿದಂತಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ 28 ದೇವಾಲಯಗಳು, 60 ಆಶ್ರಮಗಳು, 23,000 ಮನೆಗಳು, 1198 ವಾಣಿಜ್ಯ ಮಳಿಗೆಗಳು, 257 ಪುಟ್ಟ ಗುಡಿಗಳನ್ನ ಈ ರೋಡ್ ಶೋ ಕವರ್ ಮಾಡಿದೆ. ಇನ್ನು ಆ 60 ಆಶ್ರಮಗಳಲ್ಲಿ 1500 ಸಾಧು ಸಂತರುಗಳು ವಾಸಿಸ್ತಾ ಇದ್ದು, ಈ ಮೂಲಕ ಎಲ್ಲರಿಗೂ ಗೌರವ ನಮನವನ್ನ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ ಪ್ರಧಾನಿ ಮೋದಿ. ಇನ್ನು ಈ ರ್ಯಾಲಿ ವೇಳೆ ಕೆಲ ಅಚ್ಚರಿಯ ಘಟನೆಗಳು ಕೂಡ ನಡೆದವು. ಪ್ರಧಾನಿ ಮೋದಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಕಡೆ ಜನರು ಕಿಕ್ಕಿರಿದು ಸೇರಿದ್ರು. ದಾರಿಯುದ್ದಕ್ಕೂ ಹೂವನ್ನ ಎರಚಿ ಸಂತೋಷ ಪಟ್ರು. ಕೆಲವರು ಮನೆಯಿಂದ ಹೊರಗೆ ಬಂದು ದೂರದಿಂದಲೇ ಆರತಿ ಬೆಳಗಿದ್ರು. ಅಕ್ಷರಶಃ ಮೋದಿಯನ್ನ ದೇವರಂತೆ ಪೂಜಿಸಿದ್ರು. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದಹಾಗೆ ಇದ್ಯಾವುದು ಪೊಲಿಟಿಕಲ್ ಗಿಮಿಕ್ ಅಂತ ಅನ್ನಿಸಿಕೊಳ್ತಾ ಇಲ್ಲ. ಎಲ್ಲರೂ ವೈಯಕ್ತಿಕ ಇಚ್ಛೆಯಿಂದ ಮನಸ್ಪೂರ್ವಕವಾಗಿ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಬಲವಾದ ಕಾರಣಗಳು ಕೂಡ ಇವೆ. ಎಸ್, ಪ್ರಧಾನಿ ಮೋದಿಯನ್ನ ಈ ಪಾರ್ಟಿ ಜನರು ಆರಾಧಿಸೋದಕ್ಕೆ ಕಾರಣ ವೋಟ್ಗಾಗಿ ಅವರು ಓಲೈಕೆ ಮಾಡ್ತಾ ಇಲ್ಲ ಅನ್ನೋದು. ಒಂದು ಕಾಲದಲ್ಲಿ ಹಿಂದೂ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋದಕ್ಕೂ ಜನಪ್ರತಿನಿಧಿಗಳು ಹೆದರ್ತಾ ಇದ್ರು. ಸನಾತನ ಧರ್ಮ ಅಂದ್ರೆ ಸಾಕು, ಅವರು ಜನವಿರೋಧಿ ಅನ್ನೋ ವಾತಾವರಣವನ್ನ ಕಾಣದ ಕೈಗಳು ಸೃಷ್ಟಿಸಿದ್ವು. ಆದರೆ ಪ್ರಧಾನಿ ಮೋದಿ ಆಡಳಿತ ಬಂದ ನಂತರ ನಾನೊಬ್ಬ ಹಿಂದೂ ಅನ್ನೋದಕ್ಕೆ ಯಾರೊಬ್ಬರು ಕೂಡ ಯೋಚಿಸೋ ಪ್ರಶ್ನೆಯೇ ಇಲ್ಲ. ಬಹುಸಂಖ್ಯಾತ ದೇಶದಲ್ಲಿ ಹಿಂದೂಗಳಿಗೆ ಇಂಥ ಪರಿಸ್ಥಿತಿ ಬಂದಿತ್ತು ಅನ್ನೋದು ತಡವಾಗಿ ಅರ್ಥವಾದ್ರೂ ಈಗ ಯಾರೂ ಕೂಡ ಸನಾತನ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ಅಂಜೋದಿಲ್ಲ. ಅದಕ್ಕಿಂತ ಮುಖ್ಯವಾದ ವಿಚಾರ ಏನಂದ್ರೆ, ಓಲೈಕೆಯಲ್ಲಿ ತೊಡಗಿರೋ ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳು ಎಂಥ ಪರಿಸ್ಥಿತಿ ಬಂದರೂ ಓಲೈಕೆಯಿಂದ ಹಿಂದೆ ಸರಿತಾ ಇಲ್ಲ. ಅವರು ಓಲೈಸಿದಷ್ಟು ಪ್ರಧಾನಿ ಮೋದಿ ಹೆಮ್ಮೆಯಿಂದ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋದಿ ಪ್ರತಿ ಹೆಜ್ಜೆಯಲ್ಲೂ ಭಾರತೀಯ ಪರಂಪರೆಯ ಆಚರಣೆ, ಗೌರವಗಳನ್ನ ಜನರು ಕಾಣ್ತಾ ಇದ್ದಾರೆ. ಆದ್ರಿಂದ ಪ್ರಧಾನಿ ಮೋದಿ ಜನತೆಗೆ ದಿನದಿಂದ ದಿನಕ್ಕೆ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ. ಆಡಳಿತದ ವಿಚಾರದಲ್ಲಿ ಬಂದ್ರೆ, ಪ್ರಧಾನಿ ಮೋದಿ ಯಾವ ಯೋಜನೆಗಳಲ್ಲೂ ಭೇದ ಮಾಡದೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಾ ಇದ್ದಾರೆ. ಆಡಳಿತದಲ್ಲಿ ಜಾತ್ಯತೀತ ಅನ್ನೋದನ್ನ ಹೇಳಿದ್ದಾರೆಯೇ ಹೊರತು ತಮ್ಮ ಸ್ವಂತ ಧರ್ಮದ ಬಗ್ಗೆ ಟೀಕೆ ಮಾಡಿಕೊಂಡು ಇತರರನ್ನ ಓಲೈಸೋ ಕೆಲಸಕ್ಕೆ ಮುಂದಾಗಿಲ್ಲ. ಆದ್ರಿಂದ ಇದೆಲ್ಲ ಗಮನಿಸ್ತಾ ಇರೋ ಜನರು ಪ್ರಧಾನಿ ಮೋದಿಗೆ ದೊಡ್ಡ ಸ್ಥಾನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊನ್ನೆಯಷ್ಟೇ ಮಧ್ಯಂತರ ಜಾಮೀನು ತೆಗೆದುಕೊಂಡು ಹೊರಬಂದಿರೋ ಕೇಜ್ರಿವಾಲ್ ಒಂದು ಮಾತನ್ನ ಹೇಳಿದ್ದು ದೊಡ್ಡ ಸುದ್ದಿಯಾಗಿತ್ತು. 75 ವರ್ಷ ಆಗ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಪಿಎಂ ಕುರ್ಚಿಯನ್ನ ಬಿಟ್ಟು ಹೋಗ್ತಾರೆ ಅಂತ. ಅದಕ್ಕೆ ಅಮಿತ್ ಶಾ ಕೌಂಟರ್ ಕೂಡ ಕೊಟ್ಟಿದ್ರು. ಇನ್ನು 10 ವರ್ಷಗಳ ಕಾಲ ಪ್ರಧಾನಿ ಮೋದಿ ಪಿಎಂ ಆಗಿರ್ತಾರೆ ಅಂತ.
2029ರಲ್ಲೂ ಅವರೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ರು. ಇದೀಗ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಇದು ನಡೆದಿದ್ದೇ ಹೌದಾದ್ರೆ ದೇಶದ ಮೊದಲ ಪ್ರಧಾನಿ ನೆಹರು ದಾಖಲೆಯನ್ನ ಮುರಿದಂತಾಗುತ್ತೆ. ಭಾರತದ ಇತಿಹಾಸದಲ್ಲೇ ಯಾವ ಪ್ರಧಾನಿ ಕೂಡ 4 ಬಾರಿ ಸತತವಾಗಿ ಗೆದ್ದಿಲ್ಲ. ಮೋದಿ ಆ ಸಾಧನೆ ಮಾಡ್ತಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗ್ತಾ ಇದೆ. ಆದ್ರೆ ಬಿಜೆಪಿಯಲ್ಲಿ 75 ವರ್ಷಗಳ ನಂತರ ಅಧಿಕಾರದಲ್ಲಿ ಇರೋ ಹಾಗಿಲ್ಲ ಅನ್ನೋ ನಿಯಮ ಒಂದಿದೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಆ ನಿಯಮವನ್ನ ಸಡಿಲ ಮಾಡಿದ ಉದಾಹರಣೆಗಳಿವೆ. ಆದ್ರಿಂದ ಜನರು ಒಪ್ಪಿದ್ರೆ, ದೊಡ್ಡ ಮಟ್ಟದಲ್ಲಿ ಮೋದಿಗಾಗಿ ಬೇಡಿಕೆ ಬಂದ್ರೆ ಪ್ರಧಾನಿ ಸ್ಥಾನದಲ್ಲಿ ಅವರು ಮುಂದುವರಿಯೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಮಧ್ಯೆ ಈವರೆಗೆ ನಡೆದಿರೋ ಎಲ್ಲಾ ಹಂತಗಳಲ್ಲೂ ಬಿಜೆಪಿ ಮುನ್ನಡೆ ಸಾಧಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡೋ ಹಾಗೆ ದೇಶದ 2 ಪ್ರತಿಷ್ಠಿತ ಮಾಧ್ಯಮಗಳ ಪತ್ರಕರ್ತರು ಒಂದು ಹಿಂಟ್ ಕೊಟ್ಟಿದ್ದಾರೆ. ಆಕ್ಸಿಸ್ ಮೈ ಇಂಡಿಯಾದ ಪತ್ರಕರ್ತ ಪ್ರದೀಪ್ ಗುಪ್ತಾ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಎನ್ಡಿಎ ಗೆದ್ದು ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಟುಡೇ ಚರ್ಚಾ ಕಾರ್ಯಕ್ರಮದಲ್ಲಿ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಎದುರು ಈ ಮಾತನ್ನ ಹೇಳಿದ್ದಾರೆ. ಪ್ರದೀಪ್ ಗುಪ್ತಾ ಹೇಳೋ ಪ್ರಕಾರ ಈ ಬಾರಿ ಕಳೆದ ಬಾರಿ ಯಾವ ಮಟ್ಟದಲ್ಲಿ ರೆಸ್ಪಾನ್ಸ್ ಇತ್ತೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲೂ ಕೂಡ ಎನ್ಡಿಎ ಹಿಂದೆ ಬಿದ್ದಿರೋ ರೀತಿ ಅನ್ನಿಸ್ತಾ ಇಲ್ಲ. ಆದ್ರಿಂದ ಈ ಬಾರಿ ಮತ್ತೊಮ್ಮೆ ಕಮಲ ಅರಳೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಖ್ಯಾತ ಪತ್ರಕರ್ತ ಪ್ರದೀಪ್ ಭಂಡಾರಿ ಇನ್ನೊಂದು ಅನಾಲಿಸಿಸ್ ನೀಡೋ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ದಾರೆ. ಚರ್ಚೆಯೊಂದರ ವೇಳೆ ಈ ಬಗ್ಗೆ ಮಾತನಾಡುವ ಅವರು, ಎಂತಹ ಕೆಟ್ಟ ಪರಿಸ್ಥಿತಿ ಬಂದರೂ ಎನ್ಡಿಎ 300ಕ್ಕಿಂತ ಕೆಳಕ್ಕೆ ಇಳಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೆಷ್ಟೇ ಅಳೆದು ತೂಗಿ ಲೆಕ್ಕ ಹಾಕಿದ್ರೂ ಬೆರಳೆಣಿಕೆಯಷ್ಟು ಸೀಟ್ಗಳನ್ನ ಮಾತ್ರ ಬಿಜೆಪಿ ಕಳೆದುಕೊಳ್ಳೋದಕ್ಕೆ ಸಾಧ್ಯ. ಆದ್ರಿಂದ ಎಂಥ ಪರಿಸ್ಥಿತಿ ಬಂದರೂ 300ಕ್ಕಿಂತ ಕೆಳಗೆ ಇಳಿಯೋಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬಾರಿ 60% ಮಹಿಳೆಯರು ಮೋದಿಗೆ ಮತ ನೀಡಿದ್ದಾರೆ ಅಂತಲೂ ಹೇಳ್ತಿದ್ದಾರೆ. ಕಳೆದ 39 ಸರ್ವೆಗಳಲ್ಲಿ ಪ್ರದೀಪ್ ಭಂಡಾರಿ ನಿಖರ ಮಾಹಿತಿಯನ್ನ ನೀಡಿದ್ದು ಈ ಬಾರಿ ಅವರು ಹೇಳ್ತಾ ಇರೋದರ ಮೇಲೆ ಜನರಿಗೆ ನಂಬಿಕೆ ಹೆಚ್ಚುವಂತೆ ಮಾಡ್ತಾ ಇದೆ. ಇನ್ನೊಂದೆಡೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೂಡ ಇದೇ ಮಾತನ್ನ ಪುನರುಚ್ಚರಿಸ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ಬಿಜೆಪಿ ತೆಲಂಗಾಣ, ಒಡಿಶಾ, ಬಂಗಾಳ ಹಾಗೂ ಆಂಧ್ರ ಪ್ರದೇಶದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮುನ್ನುಗ್ಗಲಿದೆ ಅಂತ ಅವರು ಹೇಳ್ತಿದ್ದಾರೆ. ಎಷ್ಟು ದಿನ ಬಂಗಾಳದಲ್ಲಿ ಬಿಜೆಪಿ ನಂಬರ್ 1 ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಆ ಲಿಸ್ಟ್ಗೆ ಇನ್ನೂ 3 ರಾಜ್ಯಗಳು ಸೇರ್ಪಡೆ ಆಗಿವೆ. ಅದರಲ್ಲೂ ಒಡಿಶಾ ಸೇರಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಒಡಿಶಾ ಅಂದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷ ಬಿಜೆಡಿಯದ್ದೇ ಪ್ರಭಾವ ಅನ್ನೋ ಹಾಗಿತ್ತು. ಆದ್ರೆ ಈ ಬಾರಿ ಅದನ್ನ ಬಿಜೆಪಿ ಬ್ರೇಕ್ ಮಾಡೋ ಎಲ್ಲಾ ಸಾಧ್ಯತೆಗಳಿವೆ. ಸಿಎಂ ನವೀನ್ ಪಟ್ನಾಯಕ್ಗೆ ಮುಖಭಂಗ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಚುನಾವಣಾ ದಿನಗಳಲ್ಲಿ ಬಿಜೆಪಿ ಇಡ್ತಾ ಇರೋ ಪ್ರತಿ ಹೆಜ್ಜೆಗೂ ಅಭೂತಪೂರ್ವ ರೆಸ್ಪಾನ್ಸ್ ಬರ್ತಾ ಇದೆ. ವಿಷಯ ಏನಂದ್ರೆ ಈ ಬಾರಿ ಕಾಂಗ್ರೆಸ್ ಕಡೆ ಜನರು ವಾಲೋದಕ್ಕೆ ಅಂತ ಪ್ರಮುಖ ಕಾರಣಗಳು ಯಾವುದೂ ಇಲ್ಲ ಅನ್ನೋದು. ರಾಜಕೀಯ ಲೆಕ್ಕಗಳ ಪ್ರಕಾರ ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗೋದರ ಜೊತೆಗೆ ಎದುರಾಳಿಗಳ ದೌರ್ಬಲ್ಯವೂ ಕೂಡ ಮೋದಿಗೆ ವರವಾಗ್ತಾ ಇದೆ ಅಂತ ಹೇಳಲಾಗಿದೆ. ಆದ್ರಿಂದ ಸದೃಢ ಸರ್ಕಾರದ ಜೊತೆಗೆ ಸದೃಢ ವಿಪಕ್ಷವೂ ಬರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.